ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟರು. ಏನು ಅಂದ್ರೆ, ನಿಮಗೆ ಎಷ್ಟು ಬಾಂಬಿಂಗ್ ಮಾಡ್ತೀವಿ ನಾವು, ಎಷ್ಟು ನಾಶ ಮಾಡಿ ಬಿಸಾಕ್ತೀವಿ ಅಂದ್ರೆ ನೀವು ಶಿಲಾಯುಗಕ್ಕೆ ಹೋಗ್ಬಿಡ್ತೀರಿ, ಸ್ಟೋನ್ ಏಜ್ಗೆ ಹೋಗ್ಬಿಡ್ತೀರಿ, ಅಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ. ನೋಡ್ತಾ ಇರಿ. ಆದಷ್ಟು ಬೇಗ ತಿದ್ದುಕೊಂಡು ಸೀಸ್ ಫೈರ್ ಮಾಡಿಕೊಂಡು ಹೊರ್ಮುಜ್ ಸ್ಟೇಟ್ ಅನ್ನು ಬಿಡುಗಡೆ ಮಾಡಿ ನೀವು ಶರಣಾದ್ರೆ ಸರಿ ಅಂತ ಡೊನಾಲ್ಡ್ ಟ್ರಂಪ್ ಉದ್ದುದ್ದ ಭಾಷಣ ಮಾಡಿದ್ರು. ಆ ಭಾಷಣದ ರೀತಿ ಹೇಗಿತ್ತು ಅಂದ್ರೆ, ಅಮೆರಿಕ ಇನ್ನೇನು ತುಳಿದು ಬಿಡುತ್ತೆ ಇರಾನ್ ಅಂತ. ಆ ಭಾಷಣ ಮಾಡಿ ಮುಗಿಸಿದ ತಕ್ಷಣನೇ ಇರಾನ್ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತು. ಆ ಪ್ರತಿಕ್ರಿಯೆಗೆ ಪಾಪ ಇಸ್ರೇಲ್ ವಿಲ 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 ಅಂತ ಒದ್ದಾಡುವಂತಾಗೋಯ್ತು. ಯಾಕಂದ್ರೆ ಇಸ್ರೇಲ್ ಮೇಲೆ ಸಿಕ್ಕಾಪಟ್ಟೆ ದಾಳಿ ಮಾಡ್ತು, ಬೆಂಕಿ ಉಗುಳ್ಬಿಡ್ತು ಇರಾನ್. ಕೆದಕಿದ್ದು ಟ್ರಂಪ್, ಪೆಟ್ಟು ತಿಂತಾ ಇರೋದು ಇಸ್ರೇಲ್. ಸೊ ಏನ್ ನಡೀತು ಎಕ್ಸಾಕ್ಟ್ ಆಗಿ, ಮತ್ತು ಏನು ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದಾರಲ್ಲ, ಇದನ್ನ ಯಾವ ರೀತಿಯಾಗಿ ನಾವು ನೋಡಬೇಕು, ಏನ್ ಆಗ್ತಿದೆ ಅಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಫೆಬ್ರವರಿ 28, 2026 ಮಾತುಕತೆಗಳ ನಡುವೆ ದ್ರೋಹದಿಂದ ಮೋಸದಿಂದ ಇರಾನ್ ಮೇಲೆ ದಾಳಿ ಮಾಡಿದ್ರು ಇಸ್ರೇಲ್ ಮತ್ತು ಅಮೆರಿಕ, ಮತ್ತು ಅಲ್ಲಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನ ಕೊಂದು ಹಾಕಿದ್ರು. ಯುದ್ಧ 33 ದಿನ ಆಗಿದೆ. 33 ದಿನಗಳಿಂದ ಸತತವಾಗಿ ನಿರಂತರವಾಗಿ ಇರಾನ್ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ತಾನೆ, ತನ್ನ ವಿರೋಧಿಗಳ ಮೇಲೆ ದಾಳಿಗಳನ್ನ ನಿರಂತರವಾಗಿ ಮಾಡ್ತಾ ಇದೆ. ಇರಾನ್ ರಕ್ಷಣೆ ಮಾಡ್ಕೊಳ್ತಿದೆ ಅಂದ್ರೆ ಅದಕ್ಕೇನ್ ಪೆಟ್ಟು ಬೀಳುತ್ತಿಲ್ಲ ಅಂತಲ್ಲ, ಬಹಳ ದೊಡ್ಡ ಮಟ್ಟದ ನಷ್ಟ ಆಗಿದೆ ಇರಾನ್ಗೆ, ಸಿಕ್ಕಾಪಟ್ಟೆ ನಷ್ಟ ಆಗಿದೆ. ಆದ್ರೆ ಅದೇ ಗಾತ್ರದಲ್ಲಿ ಇಸ್ರೇಲ್ ಮತ್ತು ಅಮೆರಿಕದ ಏನು ಗುಲಾಮಗಿರಿ ದೇಶಗಳ ರೀತಿಯಲ್ಲಿ ಅರಬ್ ದೇಶಗಳಿದ್ದಾವೆ, ಅಮೆರಿಕದ ವಾಯುನೆಲೆ ಸೇನಾನೆಲೆಗೆ ಜಾಗ ಕೊಟ್ಟಿರುವಂತಹ ದೇಶಗಳು, ಅವುಗಳ ಮೇಲೆ ಇರಾನ್ ಬೆಂಕಿ ಉಳ್ತಾ ಇದೆ, ಮಿಸೈಲ್ಗಳ ಮೇಲೆ ಮಿಸೈಲ್ ಹಾಕ್ತಿದೆ, ಡ್ರೋನ್ ಅಟ್ಯಾಕ್ ಮಾಡ್ತಿದೆ, ಯಾರನ್ನು ಬಿಡುತ್ತಾ ಇಲ್ಲ. ಸೊ ಅದು ನಡೀತಿರ್ಬೇಕಾದ್ರೆ ಅಮೆರಿಕಾಗೆ ಮತ್ತು ಟ್ರಂಪ್ಗೆ ಈಗ ಪೀಕಲಾಟ ಶುರುವಾಗೋಯ್ತು. ಇಸ್ರೇಲ್ ಮಾತು ನಂಬ್ಕೊಂಡು ಯುದ್ಧಕ್ಕೇನೋ ಬಂದ್ಬಿಟ್ವಿ, ಆದ್ರೆ ಇದರಿಂದ ಈಗ ಹೊರಗಡೆ ಬರೋದು ಹೇಗೆ? ಇರಾನ್ ಅನ್ನು 3-4 ದಿನಗಳಲ್ಲಿ ಮಣಿಸಿ ಬಿಡಬಹುದು, ಶರಣಾಗತಿ ಆಗೋಗುತ್ತದು. ಸರ್ವೋಚ್ಚ ನಾಯಕನನ್ನ ಕೊಂದ ತಕ್ಷಣ ಇರಾನ್ ಕುಸ್ತು ಬೀಳುತ್ತೆ, ಎಲ್ಲ ನಮ್ಮ ಕಂಟ್ರೋಲ್ ಬರುತ್ತೆ, ನಾವು ಮೀಸೆ ತಿರುಗಿಕೊಂಡು ಗೆದ್ದು ಬಿಟ್ಟಿವಿ ಅಂತ ಬೀಗಬಹುದು ಅಂತ ಅಮೆರಿಕ ಅನ್ಕೊಂಡಿತ್ತು. ಡೊನಾಲ್ಡ್ ಟ್ರಂಪ್ ಅನ್ಕೊಂಡಿದ್ರು, ಏನೂ ನಡೀಲಿಲ್ಲ. 33ನೇ ದಿನ ಇಲ್ಲಿಯವರೆಗೆ ಇರಾನ್ ಯುದ್ಧ ವಿರಾಮಕ್ಕೆ ಸಿದ್ಧ ಇಲ್ಲ. ಅಮೆರಿಕ ಕೇಳ್ತಾ ಇದೆ ಯುದ್ಧ ವಿರಾಮ ಮಾಡ್ಕೊಳ್ಳೋಣ ಅಂತ. ಸೊ ನಿಮಗೆ ಪರಿಸ್ಥಿತಿ ಅರ್ಥ ಆಗಬಹುದು. ಸೊ ಏನೇ ಮಾಡಿದ್ರು ಸಹ ಇದು ಮುಗೀತಾ ಇಲ್ಲ, ಇರಾನ್ ಬಗ್ತಾನೆ ಇಲ್ಲ ಅಂತಹ ಸನ್ನಿವೇಶದಲ್ಲಿ ಅಮೆರಿಕ ಹೊಸ ಒಂದು ಬೆದರಿಕೆಯನ್ನ ಕಳೆದ ವಾರ ಹಾಕಿತ್ತು. ಏನು, 48 ಅವರ್ಸ್ ಟೈಮ್ ಕೊಡ್ತೀವಿ, ಅಷ್ಟರೊಳಗಡೆ ಹೋರ್ಮುಜ್ ಸ್ಟ್ರೇಟ್ ಅನ್ನ ನೀವು ಓಪನ್ ಮಾಡದೆ ಹೋದ್ರೆ ನಿಮ್ಮ ಮೇಲೆ ದೊಡ್ಡ ದಾಳಿ ಆಗತ್ತೆ. ಯಾವ ದಾಳಿ ಅಂದ್ರೆ, ನಿಮ್ಮ ಪವರ್ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ನಿಮ್ಮ ವಿದ್ಯುತ್ ಶಕ್ತಿಗಳ ಸ್ಥಾವರಗಳಿದಾವಲ್ಲ, ಅವುಗಳನ್ನ ನಾಶ ಮಾಡಿಬಿಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟರು. ಆ ಎಚ್ಚರಿಕೆ ಬೆನ್ನಲ್ಲೇ ಇರಾನ್ ಹೇಳ್ತು, ಟ್ರೈ ಮಾಡಿ ನೋಡಿ, ನಮ್ಮನ್ನ ಮುಟ್ಟಿದ್ರೆ ನಾವ್ ಯಾರನ್ನ ಹೊಡಿತೀವಿ ಅಂತ ನಿಮ್ಗೆ ಗೊತ್ತು. ನಿಮ್ಮ ಚಮಚಗಳಾಗಿರುವಂತಹ ಅರಬ್ ರಾಷ್ಟ್ರಗಳ ಅವರ ಪವರ್ ಗ್ರಿಡ್ಗಳೇನಿದಾವೆ ಅವುಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ. ಇದರಿಂದ ಅಮೆರಿಕಾಗೆ ಪೀಕಲಾಟ ಆಗೋಯ್ತು. 48 ಗಂಟೆಗಳ ಒಳಗಡೆ ಏನು ನಡೆದಿಲ್ಲ ಅಂದ್ರೆ ದಾಳಿ ಮಾಡ್ಲೇಬೇಕು. ಮಾಡಿದ್ರೆ ಈ ಕಡೆ ಅರಬ್ ರಾಷ್ಟ್ರಗಳು ಧ್ವಂಸ ಆಗೋ ಸಾಧ್ಯತೆ ಇದೆ, ಅವರ ಪವರ್ ಗ್ರಿಡ್ಗಳು ಹೋಗೋ ಸಾಧ್ಯತೆ ಇದೆ. ಹಾಗಾಗಿ ಟ್ರಂಪ್ ಹೊಸ ದಾರಿ ಹುಡುಕೊಂಡ್ರೆ, ಏನು ಮಾತುಕತೆ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ, ಹಾಗಾಗಿ ಈ ಏರ್ ಸ್ಟ್ರೈಕ್ ಅನ್ನ, ಏನು ಪವರ್ ಗ್ರಿಡ್ಗಳ ಮೇಲೆ ಸ್ಟ್ರೈಕ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ವಿ, ಅದನ್ನ 5 ದಿನ ಮುಂದಕ್ಕೆ ಹಾಕಿದೀವಿ ಅಂತ. ಆ 5 ದಿನ ಆದ್ರೂ ಏನೂ ಆಗ್ಲಿಲ್ಲ, ಇನ್ನೂ 10 ದಿನ ಮುಂದಕ್ಕೆ ಹಾಕಿದೀವಿ ಅಂತ ಈಗ ಮಾತುಕತೆ ನಡೆಸಲು ಕೂತಿದ್ದಾರೆ. ಮಾತುಕತೆ ನಡೀತಿದೆ ಅಂತ. ಅಮೆರಿಕ ಪರಿಸ್ಥಿತಿ ಏನು ನೋಡಿ, ಪಾಕಿಸ್ತಾನದಂತ ಭಿಕಾರಿ ದೇಶದ ಹತ್ರ ಹೋಗಿ ಮಧ್ಯಸ್ಥಿಕೆ ವಹಿಸಿ ಅಂತ ಕೇಳ್ಕೊಂಡು ಅವರು ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ ಅಮೆರಿಕ ಮತ್ತು ಇರಾನ್ ನಡುವೆ. ಸೊ ಅಲ್ಲಿಗೆ ಅಮೆರಿಕದ ಪರಿಸ್ಥಿತಿ ನಿಮಗೆ ಅರ್ಥ ಆಗಿರಬಹುದು. ಇದರ ನಡುವೆ ಏನೇ ಆದ್ರೂ ಸಹ ಇರಾನ್ ಬಗ್ತಾ ಇಲ್ವಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ, ಹೊರ್ಮುಜ್ ಸ್ಟ್ರೇಟ್ಗೂ ನಮಗೂ ಸಂಬಂಧನೇ ಇಲ್ಲ, ಅಲ್ಲಿಂದ ನಮ್ ಯಾವ ವ್ಯಾಪಾರ ಹಡಗು ಯಾವ್ದು ಹೋಗಲ್ಲ, ನಾವು ಅದನ್ನ ತಲೆನೇ ಕೆಡ್ಸ್ಕೊಳಲ್ಲ ಅಂತ ಟ್ರಂಪ್ ಹೇಳ್ಬಿಟ್ರು. ನಮ್ದೇನಿದ್ರು ಅವರ ಸೈನ್ಯದ ಶಕ್ತಿಯನ್ನು ಕುಂದಿಸಬೇಕಾಗಿತ್ತು. ಅವರು ಏರ್ ಫೋರ್ಸ್ ನಾಶ ಮಾಡಿದೀವಿ, ಅವ್ರ ನೇವಿ ನಾಶ ಮಾಡಿದೀವಿ, ಅವ್ರ ಪರಮಾಣು ಸೆಕ್ಟರ್ ಗಳನ್ನ ನಾಶ ಮಾಡಿದೀವಿ, ಅಲ್ಲಿಗೆ ನಮ್ ಕೆಲಸ ಮುಗೀತು, ಆದಷ್ಟು ಬೇಗ ನಾವು ಯುದ್ಧದಿಂದ ಹೊರಗಡೆ ಬಂದು ಬಿಡ್ತೀವಿ, ಹೊರ್ಮುಜ್ ಸ್ಟ್ರೇಟ್ಗೂ ನಮ್ಗೂ ಸಂಬಂಧ ಇಲ್ಲ ಅಂದ್ಬಿಟ್ಟು. ಆದ್ರೂ ಜಗತ್ತೆಲ್ಲ ಹೇಳ್ತಾ ಇದ್ದಿದ್ದು ಒಂದೇ ಪ್ರಶ್ನೆ, ನೀವೇ ತಾನೇ ಯುದ್ಧ ಆರಂಭ ಮಾಡಿ, ನೀವು ಮಾಡ್ಬಿಟ್ಟು ಇವಾಗ ನಿಮ್ಗೆ ಸಂಬಂಧ ಇಲ್ಲ ಅಂತ ಹೊರಗಡೆ ಬರ್ತೀನಿ ಅಂದ್ರೆ. ಸೊ ಆ ಕಾರಣಕ್ಕೆ
ರಿಲೆವೆಂಟ್ ಆಗಿರ್ಬೇಕಲ್ಲ ಪ್ರಪಂಚದ ಮುಂದೆ. ಇಲ್ಲ ನಾನು ಹೋಗ್ತಿಲ್ಲ ಅಂತ ತೋರಿಸ್ಕೊಳ್ಬೇಕಲ್ಲ. ಹಾಗಾಗಿ ಹೊಸದಾಗಿ ನಿನ್ನೆ ಹೊಸ ವಾರ್ನಿಂಗ್ಗಳು, ಹೊಸ ಬೆದರಿಕೆಗಳು, ನಿಮ್ಮನ್ನ ಶಿಲಾಯುಗಕ್ಕೆ ತಳ್ಳುವ ರೀತಿಯ ದಾಳಿ ನಡೆಸ್ಬಿಡ್ತೀವಿ, ಸ್ಟೋನ್ ಏಜ್ಗೆ ಕಳಿಸ್ಬಿಡ್ತೀವಿ ಅಂತೆಲ್ಲ ಗುಡುಗುದ್ರು ಡೊನಾಲ್ಡ್ ಟ್ರಂಪ್. ಅದಕ್ಕೆ ಇರಾನ್ ಒಂಚೂರು ಕೇರ್ ಮಾಡ್ಲಿಲ್ಲ. ಇನ್ನೊಂದಷ್ಟು ಮಿಸೈಲ್ಗಳನ್ನ ತೆಗೆದು ಇಸ್ರೇಲ್ ಮೇಲೆ ಹಾಕಿದೆ. ಇಸ್ರೇಲ್ ಮೇಲೆ ಯಾವ ಮಟ್ಟಕ್ಕೆ ಮಿಸೈಲ್ಗಳು ಹಾಕಿದೆ ಅಂದ್ರೆ ಅಲ್ಲಿ ಈಗ ಆಂಟಿ ಮಿಸೈಲ್ ಸಿಸ್ಟಮ್ ಸಂಪೂರ್ಣ ನಾಶ ಆಗೋಗಿದೆ. ಮತ್ತೆ ಅವಕ್ಕೆ ಬೇಕಾಗಿರುವಂತಹ ಇಂಟರ್ಸೆಪ್ಟರ್ಗಳು ಇದಾವಲ್ಲ ಮೇಲೆ, ಇರಾನ್ ಇಂದ ಬರುವಂತಹ ಮಿಸೈಲ್ ಅನ್ನ ಹೊಡೆದು ಉರುಳಿಸೋದಕ್ಕೆ ಒಂದು ಮಿಸೈಲ್ ಹೋಗ್ಬೇಕಲ್ಲ, ಅದನ್ನ ಇಂಟರ್ಸೆಪ್ಟರ್ ಅಂತ ಕರೀತಾರೆ. ಅವುಗಳ ಸ್ಟಾಕ್ ಖಾಲಿಯಾಗಿದೆ ಇಸ್ರೇಲ್ ಬಳಿ. ಸೊ ಈಗ 80% ಆಫ್ ದಿ ಮಿಸೈಲ್ಸ್, ಇರಾನ್ ಲಾಂಚ್ ಮಾಡ್ತಾ ಇರುವಂತಹ 80% ಮಿಸೈಲ್ಗಳು ಇಸ್ರೇಲ್ಗೆ ಬಂದು ಬೀಳ್ತಾ ಇದ್ದಾವೆ. ಸೊ ಇಸ್ರೇಲ್ ಧ್ವಂಸ ಆಗ್ತಾ ಇದೆ. ಇಸ್ರೇಲ್ ನಲ್ಲಿ ಊಟಕ್ಕೆ ಹಾಹಾಕಾರ ಎದ್ದಿದೆ. ಯಾಕಂದ್ರೆ ಬಂಕರ್ ಒಳಗಡೆ ಸೇರ್ಕೊಂಡು ಒಂದು ತಿಂಗಳಾಯ್ತು, ಊಟ ಖಾಲಿ, ತರಕಾರಿ ಖಾಲಿ, ಅನ್ನ ಆಹಾರ ಏನು ಸಿಗ್ತಾ ಇಲ್ಲ. ಹಾಗಾಗಿ ಜನ ಅಲ್ಲಿ ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದ್ರ ಬಗ್ಗೆ ಇವತ್ತು ಬೆಳಗ್ಗೆನೆ ನಿಮಗೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಹೇಗೆ ಅವರ ಪಾರ್ಲಿಮೆಂಟ್, ಇಸ್ರೇಲ್ ಪಾರ್ಲಿಮೆಂಟ್ ಸೆಷನ್ ನಡೀತಿರ್ಬೇಕಾದ್ರೆ ಪಾರ್ಲಿಮೆಂಟಿನ ಹೊರಗೆ ಇಸ್ರೇಲಿ ಜನ ಬಂದು ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ ಅಂತ ಆ ವಿಡಿಯೋವನ್ನು ನೋಡಿದ್ರೆ ನಿಮ್ಗೆ ಹೆಚ್ಚಿನ ವಿವರಗಳು ಸಿಗ್ತವೆ. ಸೊ ಅಂತಹ ಪರಿಸ್ಥಿತಿ ಇಸ್ರೇಲಿಗೆ ಈಗ ಬಂದೊದಗಿದೆ. ಏನೇ ಮಾಡಿದ್ರು ಇರಾನ್ ಈಗ ಹಿಂದಕ್ಕೆ ಹೋಗುವ ಅಥವಾ ಸೋಲುವ ಅಥವಾ ಶರಣಾಗುವ ಯಾವುದೂ ಇಲ್ಲ. ಒಟ್ಟಿನಲ್ಲಿ ಅಮೆರಿಕ ಅಂತ ತೀರ್ಮಾನ ಮಾಡ್ಕೊಂಡಿದೆ, ಹೇಗಾದ್ರೂ ಮಾಡಿ ಏನೋ ಒಂದು ನೆಪ ಹೇಳಿ ಈ ದಾಳಿಯಿಂದ, ಈ ಯುದ್ಧದಿಂದ ನಾವು ಹಿಂದಕ್ಕೆ ಬಂದ್ಬಿಡ್ಬೇಕು, ನಮ್ಮ ಪಾತ್ರ ಇಲ್ಲದಂಗ್ ಮಾಡ್ಕೊಂಡ್ಬಿಡ್ಬೇಕು. ಇದು ಆಗ್ತಿಲ್ಲ. ಅಲ್ಲಿ ಬದಲಾವಣೆ ಅಂತ ಹೋದ್ವಿ, ಏನು ಆಡಳಿತ ಬದಲಾವಣೆ, ಖಾಮಿನೆಯನ್ನು ಕೊಂದ ತಕ್ಷಣನೇ ಆ ಆಡಳಿತ ಕುಸಿದು ಹೋಗುತ್ತೆ, ನಮ್ಮ ಕೈಗೆ ಬರುತ್ತೆ, ನಮ್ಮ ಕೈಗೊಂಬೆ ಸರ್ಕಾರ ಸ್ಥಾಪನೆ ಮಾಡಬಹುದು ಅಂತ. ಅದಾಗಿಲ್ಲ. ಈಗ ಆಡಳಿತ ಬದಲಾವಣೆ ಸಾಧ್ಯನೇ ಇಲ್ಲ ಅಂತ ಅಮೆರಿಕೆಗೆ ಕನ್ಫರ್ಮ್ ಆಗಿದೆ. ಸೊ ಇದಿಷ್ಟು ಈಗ ಬರ್ತಿರುವಂತಹ ಲೇಟೆಸ್ಟ್ ಸುದ್ದಿಗಳು. ಶಿಲಾಯುಗಕ್ಕೆ ಕಳಿಸ್ಬಿಡ್ತೀನಿ ಅಂತ ಅಮೆರಿಕ ಕೊಟ್ಟ ಎಚ್ಚರಿಕೆಗೆ ಪ್ರತಿಯಾಗಿ ಇರಾನ್ ಇಸ್ರೇಲ್ ಮೇಲೆ ಬೆಂಕಿಯನ್ನ ಉಗುಳ್ತಾ ಇದೆ. ಇಸ್ರೇಲ್ ಈಗ ಅನುಭವಿಸ್ತಾ ಇದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.